ನಮಸ್ಕಾರ ವೀಕ್ಷಕರೇ, ಐ ನೇಷನ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಜೀವ ಭಯದಲ್ಲೇ ಶಾಲೆಗೆ ಹೋಗುವ ಅನಿವಾರ್ಯತೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಭಯಾನಕ ದೃಶ್ಯ ಕಂಡು ಬಂದಿದೆ. ಕೆರೆ ತುಂಬಿ ಹಿನ್ನೀರು ಗ್ರಾಮದ ಸಂಪರ್ಕ ಬಂದ್ ಆಗಿದ್ದು, ಗ್ರಾಮಸ್ಥರು ಹೊರಗೆ ಬರಬೇಕಾದ್ರೆ ತುಂಬಿದ ಹೊಳೆಯಲ್ಲಿ ಟೈರ್ ಟ್ಯೂಬ್ಗಳನ್ನೇ ಬೋಟ್ಗಳನ್ನಾಗಿ ಮಾಡಿಕೊಂಡು ಬರಬೇಕಿದೆ. ಶಾಲೆ ಮಕ್ಕಳು ಕೂಡ ಇದರಿಂದ ಭಾರಿ ಸಮಸ್ಯೆ ಎದುರಿಸುತ್ತಿದ್ದಾರೆ. ಟ್ಯೂಬ್ ಮೇಲೇರಿ ವಿದ್ಯಾರ್ಥಿಗಳು ಕೂತರೆ ಅತ್ತ ಪೋಷಕರು ದಂಡೆಯಲ್ಲಿ ಹಗ್ಗದಿಂದ ಎಳೆದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವಂತಾಗಿದೆ. ಸೇತುವೆ ನಿರ್ಮಾಣಕ್ಕಾಗಿ 20 ವರ್ಷದಿಂದ ಮನವಿ ಮಾಡುತ್ತಿದ್ದರೂ ಸಂಬಂಧಿಸಿದವರು ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಬನ್ನಿ ನೋಡೋಣ ಈ ಬಗ್ಗೆ ಒಂದು ರಿಪೋರ್ಟ್. ಏನು ಸರ್, ನಮಗೆ ಇದು ಹೊಳಿ ದಾಟೋದ್ಲೆ ನಮಗೆ ನಿರ್ವಾಹ ಇಲ್ಲ ರೀ. ಅಲ್ಲೇ ಹೊಲ್ದಾಗ ನಾವು 20-25 ಕುಟುಂಬ ಅದ ನಮಗೆ. ದಿನ ಶಾಲೆ ಮಕ್ಕಳು ನಾವು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು. ನೀರು ಭಾಳ ಆಳ ಐತ್ರಿ. ಹಿಂಗಾಗಿ ಕೆಲಸ ನಮಗೆ ತೊಂದರೆ ಆಗತ್ತದ ರೀ. ಯಾವ ಅಧಿಕಾರಿಗಳು ಇತ್ತು ಗಮನ ಹರ್ಸಕ್ಕೆ ಯಾರಿಲ್ಲ. ನಮಗೊಂದು ಬ್ರಿಡ್ಜ್ ಅಷ್ಟು ಮಾಡಿಕೊಟ್ರೆ ಭಾಳ ಪುಣ್ಯ ಆಗ್ತದ್ರಿ ಅವ್ರಿಗೆ. ಇದೊಂದು 20-22 ವರ್ಷ ಆತ್ರಿ ನಾವು ಹಿಂಗನ ಜೀವನ ಸಾಗಿಸಿದ್ವಿ. ಅಲ್ಲಿಂದ ಒಂದು 10ರಿಂದ 12 ಹುಡುಗರು ಬರ್ತಾವೆ ರೀ. ನಮ್ಮ ಹೆಣ್ಮಕ್ಳು ಆಯ್ತು ನಾವು ಉಣ್ಣಾಕ ಕಟ್ಕೊಂಡು ಎಲ್ಲ ಇದ್ರ ಮ್ಯಾಗ ಹೋಗ್ಬೇಕು ರೀ. ದನಗಳು ಹಿಂಗೆ ಸೈಡ್ಗೆ ಸಾಕ್ತಾವೆ ರೀ. ಟ್ಯೂಬಿನ ಕೂಡ ಅವು ದಾಟಿ ಹೋಗ್ತಾವೆ ರೀ. ಅವ್ರ ಹಿಂದಿಂದ ನಾವು ಟ್ಯೂಬ್ ಮ್ಯಾಗ ಹೋಗೋದು. 20-22 ವರ್ಷ ಆಯ್ತು ನೋಡ್ರಿ. ಇದೇ ರೀತಿ ಜೀವನ ಮಾಡಕತ್ತೀವಿ ನಾವು.